ತಳ ಚಪಾತಿ ಕಣ. ಈ ರೈಟರ್ಗಳದೊಂಥರ ಕಿತ್ತೋದ್ ಬಾಳಗುರು. ಇವ್ರು ಬರೆಯೋ ಡೈಲಾಗ್ನ ಹೇಳಿ ಆರ್ಟಿಸ್ಟ್ಗಳಿಗೆಲ್ಲ ಹೋಗುತ್ತೆ. ಈ ನನ್ನ ಮಕ್ಕಳಿಗೆ ಒಂದು ಹುಡುಗಿ ಸಿಗೋದಾದ್ರೂ ಬೇಡವಾ? ಅಲ್ಲ ಸರ್ ಇವನ ಹೆಸರು ಯಲ್ಲಪ್ಪ ಏಕಾಂಗಿ ಅಂತ. ಯಲ್ಲಪ್ಪ ಅಂತ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಏಕಾಂಗಿ ಅಂತ ಈ ಬೋಟಿ ತಿಟ್ಕೊಂಡದೆ. ಅಯ್ಯೋ ಇವನಿಗೆ ಹುಡುಗಿ ಕಂಡ್ರೇನೆ ಆಗಲ್ಲ. ಆಯ್ತಪ್ಪ ಆಯ್ತು. ಈ ಹುಡುಗಿಯನ್ನ ಪದ ಕೇಳಿದ್ರೇನೆ ಆಗಲ್ಲ ಅವನಿಗೆ. ಎಲ್ಲರೂ ಬರ್ದ್ಬಿಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಅರ್ದು ಬಿಸಾಕ್ತಾರೆ. ನೀ ಎಲ್ಲ ಖಾಲಿ ಹಳೆನೆ ಬಿಸಾಕ್ತಾ ಇದೆಯಾ? ಎಲ್ಲಾ ರೈಟರ್ಗೂ ಅವ್ರು ಬರ್ದಿದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಆದ್ರೆ ನನ್ಗೆ ನನ್ ಯೋಚನೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಭಯಾನಕ ರೈಟ್ರಿ ಇವನು. ಅಯ್ಯಮ್ಮ ಮಗ ನನ್ಗೆ ಒಂದು ಹುಡುಗಿ ಆಯ್ತಪ್ಪ. ನನ್ಗೊಬ್ಳು ಆಕೆ ಸಿಕ್ಕಿದ್ದಾಳೆ. ಅವಳು ಹಂಗೆ ಬಂದು ಲವ್ ಮಾಡ್ಬಿಡ್ಬೇಕು. ಹಂಗೊಂದು ಕವನ ಬರ್ರಿ, ನಿಂಗೊಂದು ಕ್ವಾರ್ಟರ್ ಕೊಡಿಸ್ತೀನಿ. ಒಂದ್ ಕ್ವಾರ್ಟರ್ಗೋ ಒಂದ್ ಲೀಟರ್ ವಾಟರ್ಗೋ ರೈಟರ್ ಆಗ್ಬೇಕು ಅಂತ ಬಂದವನಲ್ಲ. ಕನ್ನಡಕ್ಕೆ 9ನೇ ಜ್ಞಾನಪೀಠ ಪ್ರಶಸ್ತಿ ತರಬೇಕು ಅಂತ ರೈಟರ್ ಆಗಿದ್ದೀನಿ. ಸಮಾಧಾನ ಮಾಡ್ಕೊಳ್ಳೋ. ಲಾಸ್ಟ್ ಕ್ವಾರ್ಟರ್ ಜೊತೆ ಒಂದು ಕಬಾಬ್. ನನ್ಗೆ ಬೆಲೆ ಕಟ್ತಾ ಇದ್ಯಾ? ನೋಡಮ್ಮ ಲಾಸ್ಟ್ ಹಾಫ್ ಪ್ಯಾಕ್ ಸಿಗರೇಟ್ ಅಪ್ಪ. ಡೀಲ್ ಓಕೆ. ಆದ್ರೆ ಬರೆಯೋದಕ್ಕೆ ಏನಾದ್ರೂ ಸ್ಫೂರ್ತಿ ಬೇಕು. ಆ ಭೂಮಿಯವ್ರು ನೋಡು. ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಇದು. ಏನದು ಫುಲ್ ಸ್ಟಾಪ್? ಫುಲ್ ಸ್ಟಾಪ್. ಬರ್ದನ್ ಚೆನ್ನಾಗ್ ಬರ್ದನ್. ಕಲಾವಿದನ ಕಣ್ಣು ಬಿದ್ದು ಹುಳ ಬಿದ್ದು ಹಿಂಗ್ ಹೋಯ್ತು. ಹುಳ ಬಿದ್ದು ಹಿಂಗ್ ಹೋಯ್ತದ ಕಣ್ಣು. ಭಾವ ಬರ್ಲಿ. ಭಾವ ಫೀಲಿಂಗ್ ಭಾವನೆ. ಭಾವನೆನಾ? ಓಕೆ. ಕಲಾವಿದನ ಕಣ್ಣು ಬಿದ್ದು ಕಲ್ಲು ಶಿಲ್ಪವಾಯ್ತು. ನಿನ್ನ ಕಣ್ಣು ಬಿದ್ದು ನಾ ಕವಿಯಾದೆ. ದುಂಬಿಯಿಂದ ಹೂ ಕಾಯಾಗಬೇಕು, ನನಗಾಗಿ ನೀ ಕಾಯಬೇಕು. ಏಕಾಂಗಿ ಅಂತಾನೆ ಈ ನನ್ನ ಮಗ ಹೆಂಗೆಲ್ಲ ಬರ್ತಾವ್ ನೋಡಿ ಸರ್. ಏಕಾಂಗಿಗಳಿಗೆ ಕಣೋ ಫೀಲಿಂಗ್ಸ್ ಜಾಸ್ತಿ. ಆಯ್ತಾಯ್ತು. ಗಾಳಿಯಲ್ಲಿ ಹಾರುತ್ತಿದ್ದ ನಿನ್ನ ಸೆರಗನ್ನು ಎಳೆದು ಸೊಂಟಕ್ಕೆ ಸಿಕ್ಕಿಸಿದೆ. ಗಾಳಿನೇ ನಿಂತೋಯ್ತು. ಕೈಗೆ ಕೈ ತಾಕುವಂತೆ ಪಕ್ಕದಲ್ಲಿ ಕೂತವಳು ನೀ ಸ್ವಲ್ಪ ಜರುಗಿದೆ. ನನ್ನ ಹೃದಯನೇ ನಿಂತೋಯ್ತು. ಏನ್ ಗುರು ಇದು? ಅಡವಿಟ್ಟ ಒಡವೆ ಬೇಕಾದರೂ ಬಿಡಿಸಿಕೊಳ್ಳಬಹುದು, ಆದರೆ ನೀ ಹಿಡಿದುಕೊಂಡ ಕೈ ಬಿಡಿಸಿಕೊಳ್ಳಲು ಮನಸ್ಸೇ ಬಾರದು. ಗುರು ಹೆಂಗುರು ಇದು ಬಿಟ್ಟು? ಎದುರುಗಡೆ ಇರೋದು ಬ್ಯೂಟಿಫುಲ್ ಆಗಿದ್ರೆ ಎಲ್ಲ ಅದಾಗಿದೆ ಉಕ್ಕುತ್ತೆ ಕಣ. ಸುಮಾರಾಗದೆ ಅಲ್ಲ, ಸುಮಾರಾಗದೆ ಕವನ ನಾನೇ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಮ್ಮ ಹುಡುಗಿಗೆ ಹೇಳ್ತೀನಿ ಬಿಡು ನಾನು. ಅದು ನಾನಾಗೆ ಬರ್ದಿದ್ದಲ್ಲ, ಅವ್ರನ್ನ ನೆನ್ಸ್ಕೊಂಡು ಪೆನ್ನ ತಕೊಂಡು ಆಳೆ ಮೇಲೆ ಇಟ್ಟೆ. ಅದೇ ಹೆಂಗ್ ಬೇಕಾದ ಹಂಗೆ ಗೀಚ್ಕೊಂಡ್ ಹೊಂಟೋಯ್ತು. ಅದ್ಬಿಡು ನೋಡು, ನಮ್ಮ ಹುಡುಗಿ ಆಗ್ಲೇ ಮೆಸೇಜ್ ಮಾಡಿದ್ಲು. ಆಯ್ತಪ್ಪ, ನಮ್ಮ ಆಕೆ ಮೆಸೇಜ್ ಮಾಡಿದ್ಲು. ಅವಳು ರೂಮಿಗೆ ಬರ್ತಾ ಇದ್ದಾಳಂತೆ, ಸ್ವಲ್ಪ ಆಚೆ ಹೋಗು. ನಾನೊಬ್ಬ ರೈಟರ್. ನಾ ಏನ್ ವೇಟ್ರ್ ಅಂದ ಕೂತ್ಕೊಂಡು ಎದ್ದೋಗಲೇ ಹೋಗ. ಹಾಯ್ ರಮ್ಯಾ. ಹಾಯ್ ರಸಿಕಾ. ಐ ಟು ಲವ್ ಯು. ನಾನು ಹೇಳೇ ಇಲ್ಲ. ಏನಂತ? ಐ ಲವ್ ಯು ಅಂತ. ಈಗ ಹೇಳ್ದಲ್ಲ. ನಾಳೆನೂ ಬಾ. ಅಲ್ಲ ಅಡಿಗೆ ಮಾಡಾಕ್ತೀನಿ ಅಂತ. ನಿಂಗೆ ಅಡ್ಗೆನೂ ಬರುತ್ತಾ? ನಾವಿಬ್ರು ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ನೀನ್ ಹಂಗೆ ಅಕ್ಕಿ ಹಿಟ್ಟನ್ನ ಆಡ್ಸಿ ಕೊಟ್ಬಿಟ್ರೆ ಸಾಕು, ತಗದು ಊದ್ಬಿಟ್ರೆ ಹಂಗೆ ಇಡ್ಲಿ ಹೂ ಬಂದಂಗ್ ಬರ್ಬೇಕು. ಚಟ್ನಿ ಏನ್ ದಾರು ತರ ಇರುತ್ತಾ? ಯಾರವನು? ಅವನು ನನ್ನ ಫ್ರೆಂಡ್ ಏಕಾಂಗಿ ಅಂತ. ಹುಡುಗಿ ಸಿಕ್ಕಿಲ್ಲ ಅಂತ ತಟ್ಟಲೆ ಕೊಡ್ಕೊಬಿಟ್ಟು ತಲೆ ಕೆಟ್ಟೋಗದೆ. ಡಾಕ್ಟ್ರು ಒಂದಿನ ಟೈಮ್ ಕೊಟ್ಟವ್ರೆ. ಸರಿ ಹೋಗುತ್ತೆ ಅಂತನಾ? ಇಲ್ಲ ಹೋಗೇ ಬಿಡ್ತಾರೆ ಅಂತ. ನನ್ ಫ್ರೆಂಡ್ ಶ್ವೇತಾ ಇದ್ದಾಳಲ್ಲ, ಅವಳ ಜೊತೆ ಟಚ್ ಅಲ್ಲಿ ಇದೆಯಾ ನೀನು? ಯಾವನಾದ್ರೂ ಪ್ರಸಾದ ತಿಂದ್ಬಿಟ್ಟು ಬೋರಿಲ್ ಕೈ ತೊಳಿತಾರ? ಅರಮನೆ ಇರ್ಬೇಕಾದ್ರೆ ಅವನಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕಂತಾರ? ಅವಳು ನನಗೆ ಮೆಸೇಜ್ ಮಾಡಿದ್ಲು, ಐ ಲವ್ ಯು, ಐ ಮೀಟ್ ಯು, ಹಾಯ್ ಯು ಅಂತೆಲ್ಲ. ಬ್ಲಾಕೇ ಮಾಡ್ಬಿಟ್ಟೆ ನಮ್ಮ.
ಸೋ ಸ್ವೀಟ್ ಆಫ್ ಯು. ಐ ಲವ್ ಯು. ಬರ್ತೀನಿ. ಯಾಕೆ ನಾನು ನಿನ್ನ ಬಿಟ್ಟೋಗಕ್ಕೆ ಅಷ್ಟೊಂದು ಆತ್ರನ? ಒಂದೇ ಒಂದು ನಿಮಿಷ ನಿನ್ಗೊಂದು ಗಿಫ್ಟ್ ತಗೋಬರ್ತೀನಿ. ಇಲ್ಲೇ ಇರು. ಏ ಜಜ್ಮೂಲಂಗಿ ಮಕ್ತವಳೆ, ಏ ನೀನೇ ಕಣ ಮಕ್ವೆ, ಬೈಲಿ ನೀನೇ ಬೈಲಿ. ನಿಂಗೊಂದು ಗಿಫ್ಟ್ ಕೊಡ್ತಾನ, ನಾನು ನಿಂಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಬೈಲಿ ಸೈಡಿಗೆ ಬಾ. ಏಯ್ ಮಕ್ಕ ನೋಡು, ಬೈಲಿ ತಗ ಬೈಲಿ. ನನ್ನಲ್ಲೇ ನೀನು ಜೊತೆಯಾಗಿ ಎಲ್ಲ ಓದ್ಲೋಳು? ಎಲ್ಗೋದ್ಲು? ಅಪ್ಪ ಜಜ್ಮೂಲಂಗಿ ಮಕ್ತವಳು ನನ್ ರಮ್ಯ ಎಲ್ಗೋದ್ಲು? ಏನೋ ಫೋನ್ ಬತ್ತು ಅಂತ ಆಚ್ಕೋದ್ಲು ಕಣ. ಫೋನ್ ಬತ್ತು ಅಂತ ಆಚೆಬಿಟ್ಬಿಡ್ಲಾ? ನಿಜೋಲು ಕತ್ತಡ ನನ್ನ ಮಗನೇ, ನೀನೇನಾದ್ರೂ ಮಾಡಿ ಕಳ್ಸಿರ್ತೀಯ ಅವಳಿಗೆ. ನಾನೇನೋ ಮಾಡ್ಲಿಲ್ಲ. ಅದಕ್ಕೆ ಏಕಾಂಗಿಯಾಗಿ ಒಂದ್ ಹುಡುಗಿನೂ ಸಿಕ್ತೆ ಸಾಯ್ತಾರ ನೀನು. 12 ಗಂಟೆ ಆಯ್ತು, ನನ್ ಶ್ವೇತ ಬರೋ ಟೈಮು. ಮಧ್ಯದಲ್ಲಿ ಏನಾದ್ರು ಮಾತ್ ಗೀತ್ ಆಡ್ದೆ ಅನ್ಕೋ. ಮಾತಾಡಲ್ಲ. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬಂದಿದೆ. ಯಾರ ಇವ್ರೆಲ್ಲ? ಎಲ್ಲಿಗೆ ಹೋಗ್ತಿದ್ಯಾ ಅಂದ್ರು ರಸಿಕನ್ ನೋಡಕ್ಕೆ. ಅಂದೇ ಬಂದ್ಬಿಟ್ರು. ಅಪ್ಪ ಟೊಯ್ ಟೊಯ್ ಅಂದ್ರೆ ಬಂದ್ಬಿಡೋದಲ್ಲ, ಅದು ಅವಳು ವೀಕ್ನೆಸ್. ಹೌದು. ನಾನೇ ಕಾಪಿ ಮಾಡ್ಕೊಂಡ್ ಕೊಡೋಣ ಅಂತ ಕೇಳ್ದೆ ಚಿನ್ನ. ಹೇಳಿದ್ರೆ ಸಾಲದು, ಒಳಗ್ ಬಂದ್ ಮಾಡ್ಕೊಡ್ರಿ. ನೋಡಿದ್ರು ಸರ್, ಬರೀ ತಟ್ಟೆ ನೋಡ್ತಾಳೆ ಪ್ರೀತಿ ಮಾಡ್ತಾಳೆ. ಒಂದಿನ ಬನ್ರಿ ಒಳಗೆ ಪ್ರೀತಿ ಮಾಡೋಣ ಅಂತ ಕರೆಯೋದೇ ಇಲ್ಲ. ಏನ್ರಿ? ಬಂದೆ ಬಂದೆ. ನನ್ನ ಹೆಸರು ಗುಂಡ ಅಂತ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಹೋಯ್ತದೆ. ಒನ್ ಟೈಮ್ ಮಾತ್ರ ನಮ್ಮ ಮನೇಲಿ ಊಟ ಮಾಡ್ತೀನಿ, ಇನ್ನೆರಡು ಟೈಮ್ ಅವ್ರವ್ರ ಮನೇಲಿ ಮಾಡ್ತೀನಿ. ನಾನು ಕಂಡ್ರೆ ಆಗದೆ ಹೋದರು ನನ್ನ ತಂಗಿ ಮಗನ ಮನೆ ಇದೆಯಾ, ಒಳ್ಳೆ ಅಡುಗೆ ಮಾಡಿರ್ತಾರೆ. ಊಟ ಮಾಡ್ಕೊ ಬಿಡ್ಬೇಕು. ಗೋವಿಂದ ಗೋವಿಂದ, ಅವ್ನು ಯಾರು ಭಿಕ್ಷಿಕ ಮುಂದಕ್ಕೆ ಹೋಗಲ್ಲ. ಏ ಗೋವಿಂದ, ಅವ್ನು ಯಾರಪ್ಪ? ಯಾರು ಬಂದವ್ರೆ ನೋಡ್ಬಾ ನಮ್ಮ ಮಾವ ಬಂದೊಂದ್ ಕಡೆ. ಆಶೀರ್ವಾದ ತಗೋ, ಆಶೀರ್ವಾದ ತಗೋ. ಲೇ, ನಮ್ಮ ಮಾವ ಊರಿಂದ ಬಂದವನೆ, ಹೊಟ್ಟೆ ಹಸ್ತಿರ್ತದೆ. ಹೋಗಿ ತಿಂಡಿಗೆ ರೆಡಿ ಬಿಡು. ಮಾವ ತಿಂಡಿ ಮಾಡ್ಕೊ ಹೋಯ್ತಿದ್ದಾನೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬತ್ತವ್ರೆ. ಅಳಿಯ, ನನ್ ತಿಂಡಿ ತಿನ್ನಕೇನ್ ಬರ್ಲಿಲ್ಲ, ನಿಮ್ ನೋಡ್ಕೊಂಡಿ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ. ಅಲ್ಲ ಒಂಚೂರು, ಅಲ್ಲ ಸ್ವಲ್ಪ, ಅಲ್ಲ ಒಂಚೂರು ಚಪ್ಲಿ ಬೋಣ ಅಂತ ಬಂದೆ. ಮನೆಗೆ ಬಂದ ಅತಿಥಿಗಳನ್ನ ಯಾವತ್ತು ಹಂಗೆ ಕಳ್ಸಿಲ್ಲ ಈ ಗೊಬ್ಬರ. ಯಾಚಿನ ಮನೆಗೆ ಬಂದ ಅತಿಥಿಗಳನ್ನ ಯಾವ ತರ ಕಳ್ಸಿದ್ರ? ಇಲ್ಲ ಮರ್ರೆ, ನಮ್ಮ ಮಾವ ಹಂಗೆ ಕಳ್ಸಕ್ಕಾಗದ? ಇಲ್ಲಪ್ಪ. ಏನ್ ಬೇಕು ಹೇಳು ಮಾವ. ಮನೇಲಿ ಏನದೆ ತಕ ಬನ್ನಿ. ಏನಂದೆ? ಮನೇಲಿ ಏನದೆ ತಕ ಬನ್ನಿ ಅಂತ. ಮನೇಲಿ ಮಿಕ್ಕಿದ್ ಪಕ್ಕಿದ್ ತಿನ್ನಕ್ಕೆ ನೀನೇನ್ ಭಿಕ್ಷುಕನ? ತಿಂಡಿ ತಿಂಡಿ ಗತಿ ಇಲ್ದೆ ನಾಯ್ಕಂಡ್ ತಿನ್ನಕ್ ಬಂದಿರೋ ಏನ್ ದರ್ಬೇಸಿನ? ನಿನ್ನ ಮಾವ ಮಾವ, ನಿನ್ನ ಮಾವ ಏನ್ ಬೇಕು ಕೇಳು, ನನ್ನ ಹೆಂಡತಿನೇ ಮಾಡ್ಕೊಡ್ತಾಳೆ ಕೇಳು. ಕೇಳಿ ಕೇಳಿ ತಂದು ಕೊಡ್ತೀರಿ ಅಲ್ವಾ? ಸಿಹಿ ಪೊಂಗಲ್. ಲೇಚಿನ ಹೋಗಿ ಸಿಹಿ ಪೊಂಗಲ್ ಮಾಡ್ಕೊಂಬಂದ್ಬಿಡೆ. ಪೊಂಗಲ್ ತಿಂದ್ರೆ ಮಂದ ಮರ್ರೆ, ಎಮ್ಮೆ ತರ ನಿತ್ತಲ್ಲೇ ನಿಂತಿರ್ತಾರೆ, ಎಲ್ಲ ಓಡಾಡ್ಬೇಕಂತ ಅನ್ಸುದೇ ಇಲ್ಲ. ನಮ್ ಚಿಕ್ಕಪ್ಪ ಎಲ್ಲರೂ ಬಸ್ರಿ ಹೊಂದಿತಾರ, ಆದ್ರೆ ಎಂತ ಮಾಡುದೇ? ನೀನ್ ಹೇಳ್ದೆ ಹೋಗ್ರಿ ಎಂತ ಕೆಲ್ಸ ಆಗ್ಬಿಡದೆ. ಐ ಲವ್ ಯು ಕಣ. ಮಾವ, ನನ್ನ ಹೆಂಡತಿ ಹೇಳೋದು ಕರೆಕ್ಟ್ ಆಗಿಲ್ವಾ? ಅದ್ಬಿಟ್ಟು ಬೇರೆ ಕೇಳು ಮಾವ, ಬೇರೆ ಕೇಳು. ತಂದು ಕೊಡ್ತೀರಿ ಅಲ್ವಾ? ತಂದು ಕೊಡ್ತೀವಿ. ಬಿಸಿ ಬೇಳೆ ಬಾತು. ಅಯ್ಯೋ ಎಂತ ಕೆಲ್ಸ ಆಯ್ತು. ನೆನ್ನೆ ತಾನೇ ಮಾಡಿದ್ದು, ಇವತ್ ಮಾಡಿದ್ರೆ ತಿರ್ಗಾ ರಿಪೀಟ್ ಆಯ್ಕಿಲ್ವಾ? ಅದ್ಬಿಟ್ಟು ಬೇರೆ ಕೇಳು, ಬೇರೆ ಕೇಳು, ಬೇರೆ ಕೇಳು. ಗ್ಯಾರಂಟಿ ಅಲ್ವಾ ಮಗಳ? ಗ್ಯಾರಂಟಿ ತತ್ತಿಲ್ವಾ? ಇದು ಅವಲಕ್ಕಿ ಹುರಿದಿರೋದು. ಅವಲಕ್ಕಿ ಹುರಿದಿರೋದು ಚಿನ್ನ, ಅವಲಕ್ಕಿ ಹುರಿದಿರೋದಂತೆ. ಗರಿ ಗರಿ ಆಗ ಹುರ್ಕೊಂಡು ಮಾವಂಗ್ ತಂದು ಕೊಟ್ಬಿಡು.
ಅಲ್ಲ ಮಾರ್ರೆ, ಅದನ್ನ ನಾಳೆ ಮಾಡ್ಬೇಕು ಅಂತ ಇಟ್ಟಿದ್ದೆ. ಇವತ್ತೇ ಮಾಡ್ರೆ ಮತ್ತೆ ರಿಪೀಟ್ ಆಗಲ್ವೇನು? ಅಲ್ವಾ? ಅಯ್ಯೋ ಮಾವ, ಎಂತ ಕೆಲ್ಸ ಆಯ್ತು ಮಾವ. ಅವಳು ನಾಳೆ ಮಾಡ್ಬೇಕು ಅಂತ ರೆಸಿಪಿ ಎಲ್ಲ ಬಾರ್ಕಂದ್ರೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳಂತೆ. ಇವತ್ತು ಮಾಡಿದ್ರೆ ತಿರ್ಗಾ ರಿಪೀಟ್ ಆಗಲ್ವಾ? ಪ್ಲೀಸ್ ಅದ್ ಬಿಟ್ಟು ಬೇರೆ ಕೇಳು. ಅವಳಿಗೆ ಗ್ಯಾರಂಟಿ ತತ್ತಿ ಅಲ್ವಾ? ಗ್ಯಾರಂಟಿ. ಮಗಳ ಗ್ಯಾರಂಟಿ ಅಲ್ವಾ? ಹಂಗಾರೆ ಉಪ್ಪಿಟ್ಟು. ವಯಸ್ಸಾಯ್ತು ಹೊರ್ತು ನಿನಗೆ ಬುದ್ಧಿ ಬೆಳಿಲ್ಲ. ನಾನು ನೀನು ಹೆಣ್ಣು ನೋಡಕ್ ಹೋದಾಗ ಎಷ್ಟು ಮನೇಲಿ ಉಪ್ಪಿಟ್ಟು ತಿಂದಿಲ್ಲ. ಬೋರು ಸ್ಪೆಷಲ್ ಆಗಿರೋದ್ ಕೇಳು. ಯಾಕೆಂದ್ರೆ ನೀನು ಈ ಮನೆಗೆ ಸ್ಪೆಷಲ್ ಗೆಸ್ಟ್. ಈ ತಿಂಡಿನ ಬೇಡ ಏನು ಬೇಡ, ಒಯ್ತಿ ಬಿಡು. ಹೊಡೆದ್ರೆ ಮಾವ ಅನ್ನೋದು ಕಾರಣ ಮಗ ಕಿತ್ತೋಬೇಕು. ಬೇಡ ಬಿಡು, ಆಯ್ತು. ಮಾವ ಮಾವ ಬೇರೆ ಬೇರೆ ಏನಾದ್ರೂ ಕೇಳು, ಬೇರೆ ಏನಾದ್ರೂ ಕೇಳು. ಗ್ಯಾರಂಟಿ ಕೊಡಿಸ್ತೀಯಲ್ವಾ? ಗ್ಯಾರಂಟಿ. ನಮ್ ತಾಯಿರಾಣೆ. ನಿನ್ ತಾಯಿರಾಣಿ. ನಿನ್ನಾಣೆ. ನನ್ನಾಣೆ. ಹಂಗಾರೆ ಪೂರಿ. ಪೂರಿ ಯಾವ್ದ್ರಿಂದ ಮಾಡ್ತಾರೆ? ಎಣ್ಣೆಲಿ ಮಾಡಿದ್ರೆ ಆರೋಗ್ಯ ಏನಾಗುತ್ತೆ? ಕೆಟ್ಟೋಗುತ್ತೆ. ಆರೋಗ್ಯ ಕೆಟ್ಟದ್ರ ಮನ್ಸ ಏನಾಯ್ತಾನೆ? ಗೊಟ್ಟಕ್ಕಂದ್ರೆ ನಮ್ಮ ಅತ್ತೆ ಗತಿ ಏನು ಚಿನ್ನ? ಬಾವಾ, ನಮ್ಮ ಅತ್ತೆ ಗತಿ ಏನು ನಿನಗೆ ಗೊತ್ತಾ? ಅವಾಗ ನನಗೆ 3 ವರ್ಷ. ಚಡ್ಡಿ ತಗೊಳಕ್ಕೆ ನನ್ನ ಹತ್ರ 3 ರೂಪಾಯಿ ಇರ್ಲಿಲ್ಲ. ಮಠ ಮಠ ಮಧ್ಯಾಹ್ನ ಸುಡು ಸುಡು ಬಿಸಿಲಲ್ಲಿ ಚಪ್ಪಡಿ ಕಲ್ಲು ಕಾದಿತ್ತು ಕಾದಿತ್ತು. ಚಪ್ಪಡಿ ಕಲ್ಲು ಕಾದಿತ್ತು. ಸುಸ್ತಾಗಿದೆ ಅಂತೆಲ್ಲ ಹೋಗಿ ಹಿಂಗೆ ಕುಂತೆ. ಎಂತೈತೆ? ಸುಟ್ಬಿಡ್ತು ಚಿನ್ನ. ಇಲ್ಲಿ ಕುಂತಿರೋ ಜನಗಳು ಯಾರು ಬಂದು ನನ್ನ ಎತ್ತಲಿಲ್ಲ. ಬಾವಲಿ ತರ ಓಡ್ ಬಂದು ಒಂದೇ ಕೈಲಿ ಮೇಲೆತ್ತೋನು ಯಾರು ಅಂತ ಚಿನ್ನ? ನಮ್ಮ ಮಾವ. ಅಂತ ಮಾವನ್ಗೆ ಬರೀ ಹೊಟ್ಟೆಲ್ ಕಳಿಸ್ತೀನ ಚಿನ್ನ ನಾನು? ಕಳಿಸ್ತೀನ? ಏನ್ ನಮ್ಮ ಮಾವ ತಿಂಡಿನೇ ತಿಂತೀನಿ ಅಂತ ಹೇಳದ್ನ? ಜ್ಯೂಸ್ ಕುಡಿತಾನೆ. ಕೇಳು, ಜ್ಯೂಸ್ ಬೇಕು ಕೇಳು ಮಾವ. ನಿಂಬೆಹಣ್ಣು ಜ್ಯೂಸ್. ಯಾವ ಜ್ಯೂಸ್ ಅಂದೆ? ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣು ಜ್ಯೂಸ್. ನೋಡಿ ಮೇಡಮ್, ಕರೋನಾ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡಿದು ಶೀತ ಆಗಿ ಗಾತ ಹೊಡೆದ್ರೆ ನಮ್ಮ ಅತ್ತೆಗೆ ಮಾವನ್ ಯಾರು ತಂದು ಕಟ್ಲಿ ಮಾವ ನಾನು? ಪ್ಲೀಸ್ ಬೇರೆ ಬೇರೆ ಜ್ಯೂಸ್ ಕೇಳು, ಬೇರೆ ಜ್ಯೂಸ್ ಕೇಳು, ಬೇರೆ ಜ್ಯೂಸ್. ಹಂಗಾದ್ರೆ ಮ್ಯಾಂಗೋ ಜ್ಯೂಸ್. ಲೇ, ಮಾವಂಗೆ ಮ್ಯಾಂಗೋ ಜ್ಯೂಸ್ ಅಂತೆ. ಮಾಡ್ಕೊಬರ್ಗು. ಅದೆಂತ ಮಕ್ಕಳ ಸೀಸನ್ ಪೂರ್ತಿ ಸಿಕ್ಕುಕೆ? ಮಾವಿನ ಹಣ್ಣು ಸೀಸನ್ ಮಲ್ಲಲ್ಲಿ ಮಾತ್ರ ಸಿಗೋದು. ತಲೆಲೇನ್ ಸಗಣಿತ್ತ? ನಾನ್ ಕೇಳಲಿಲ್ಲ, ಮಾವ ಕೇಳ್ದ. ನಾನು ಅವನ್ಗೆ ಬೈದದ್ದು. ಬೇರೆ ಕೇಳು. ಏನು ಕೇಳೋದು ಬೇಡ, ನೀನ್ ಕೊಡ್ಸೋದು ಬೇಡ, ನಾನು ಒಯ್ತೀನಿ. ಅಲ್ಲ ಅಲ್ಲ ಚಿಕ್ಕಪ್ಪ, ಬನ್ನಿ ಇಲ್ಲಿ. ಏನ್ರಿ, ಊಟ ಟೈಮ್ ಆಯ್ತು, ಊಟ ಮಾಡ್ಕೊಂಡು ಹೋಗ್ಲಿ. ಊಟ ಮಾಡ್ತೀಯಾ? ಊಟ ಕುಂತೆ ಬಿಡ್ತೀನಿ. ಮೊಬೈಲ್ ತಗೊಂಡು ಊಟ ಆರ್ಡರ್ ಮಾಡ ಮಾವ ಫಸ್ಟ್. ಹೊಟ್ಟೆ ಹಸ್ಬಿಡದೆ ಪಾಪ, ವಯಸ್ಸಾಗದಲ್ಲ, ಹೊಟ್ಟೆ ಹಸಿ ಜಾಸ್ತಿ. ಎಂತ ಗೊತ್ತಾ? ನೆಟ್ ಖಾಲಿ. ಅಯ್ಯಯ್ಯೋ ತಿನ್ನ, ಯಾಕೆ ತಲೆ ಕೆಡ್ಸ್ಕಂದಿ? ನಿಮ್ ಮಚ್ಚೆಲ್ಲಿ ಇಟ್ಟಿದ್ರಿ? ಕನೆಕ್ಟ್ ಆಗ್ಬಿಡ್ತಾನ ನಮ್ಮ ಮಾವ. ತಗೋ, ಆರ್ಡರ್ ಮಾಡ್ರು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಕಬಾಬ್, ಎಂಜಲ್ ಫ್ರೈ. ಯಾವ ಫ್ರೈ ಅಂದೆ? ಎಂಜಲ್ ಫ್ರೈ. ಇವಳು ಕುಂದಾಪುರದಲ್ಲಿ ಮೀನು ರಾಶಿಲೆ ಹುಟ್ಟವಳೆ, ಅದ್ಯಾವ ಫ್ರೈ ಅಂತ ಗೊತ್ತಿಲ್ಲ. ಅದು ಎಂಜಲ್ ಫ್ರೈ ಅಲ್ಲ, ಏಂಜಲ್ ಫ್ರೈ. ನನ್ಗೊಂದ್ ಕುಸ್ಕ, ನನಗ್ ಮಟನ್ ಬಿರಿಯಾನಿ. ಎಲ್ಲ ಆರ್ಡರ್ ಮಾಡೋ ತುಂಬ ಕೂತ್ಕೊ ಮಾವ. ಪಿನ್ ಕೊಡು. ಮೆಸೇಜ್ ಬಂತು, ತಗೋ. ಹೋಗು. ಕೈ ತೊಳ್ಕ ಬರ್ತೀನಿ. ಅಲ್ಲ, ಮನ್ಗೋಗು ಅಂದೆ.